ಕರುನಾಡಿಗೆ ಕರುನಾಡು ಒಂದ್ ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಕೇವಲ ರಾಜ್ಯ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಸಿನಿಮಾ ಅಬ್ಬರಿಸಿ ಬೊಬ್ಬಿರಿದು ತನ್ನ ಆರ್ಭಟವನ್ನ ಮುಂದುವರಿಸ್ತಾ ಇದೆ. ರಾಖಿ ಭಾಯ್ಗೆ ಅಭಿಮಾನಿಗಳಂತೂ ಫುಲ್ ಫಿದಾ ಆಗಿದ್ದಾರೆ. 2 ವರ್ಷಗಳ ಕಾತರದ ಹಸಿವಿಗೆ ಕೆಜಿಎಫ್ ಹಬ್ಬದ ರಸದೂಟವನ್ನೇ ಬಡಿಸಿದೆ. ಅಬ್ಬರ ಆರ್ಭಟ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಶುರುವಾಗಿದೆ. 5 ಭಾಷೆಗಳಲ್ಲಿ ಈಗಾಗಲೇ ಸಿನಿಮಾ ರಿಲೀಸ್ ಆಗಿದೆ. ಕನ್ನಡ ನಾಡಿನಲ್ಲೂ ಕೂಡ ಈಗ 400 ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಾಣ್ತದೆ. ಅಭಿಮಾನಿಗಳ ಹರ್ಷೋದ್ಗಾರ, ಸಂತಸ ಯಾವ ರೀತಿ ಮುಗಿಲು ಮುಟ್ತಾ ಇದೆ ಎನ್ನುವಂತಹ ಇಂಚಿಂಚು ಮಾಹಿತಿಯನ್ನ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಕನ್ನಡಿಗರು ನಿಜಕ್ಕೂ ಗರ್ವದಿಂದ ಗೆದ್ದು ಬೀಗಿದಂತಹ ದಿನ ಇದು ಅಂತ ಅಂದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿವರೆಗೆ 29 ಲಕ್ಷ ರೂಪಾಯಿಯನ್ನ ಕಲೆಕ್ಟ್ ಮಾಡಿದೆ ಕೆಜಿಎಫ್. ಅದು ಅಮೆರಿಕಾದಲ್ಲಿ 55 ಸ್ಕ್ರೀನ್ಗಳಲ್ಲಿ ಕೆಜಿಎಫ್ ಸಿನಿಮಾ ಬಿಡುಗಡೆ ಆಗಿದೆ. 29 ಲಕ್ಷ ರೂಪಾಯಿಯನ್ನ ಈಗಾಗಲೇ ತನ್ನದಾಗಿಸಿಕೊಂಡಿದೆ ಕೆಜಿಎಫ್. ಕನ್ನಡಿಗರ ಶಕ್ತಿ ಪ್ರದರ್ಶನ ವಿಶ್ವದಾದ್ಯಂತ ಆಗ್ತಾ ಇದೆ. ಕನ್ನಡಿಗರು ರಾಖಿಗೆ ಈಗಾಗಲೇ ಸಲಾಂ ರಾಖಿ ಭಾಯ್ ಅಂತ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕಾದಲ್ಲೂ ಕೂಡ ಕೆಜಿಎಫ್ ಕಮಾಲ್ ಮಾಡಿದೆ. 29 ಲಕ್ಷ ರೂಪಾಯಿಯನ್ನ ಈಗಾಗಲೇ ತನ್ನ ಬೊಕ್ಕಸಕ್ಕೆ ಹಾಕೊಂಡಿದೆ. 55 ಸ್ಕ್ರೀನ್ಗಳಲ್ಲಿ ಈಗಾಗಲೇ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಅಮೆರಿಕಾದಲ್ಲಿ. ಅಲ್ಲಿನ ಕನ್ನಡಿಗರು ಅಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಸೆಟಲ್ ಆದಂತಹ ಕನ್ನಡಿಗರು ಕೂಡ ಈಗಾಗಲೇ ತಮ್ಮ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸೋದ್ರ ಮೂಲಕ ಫೋಟೋವನ್ನ ಟ್ವೀಟ್ ಮಾಡಿ ನಾವಿವತ್ತು ಗೆದ್ದು ಬೀಗಿದ್ದೇವೆ ಅಂತ ಅವರು ಕೂಡ ತಮ್ಮ ಸಂತೋಷವನ್ನ ಹಂಚಿಕೊಳ್ತಾ ಇದ್ದಾರೆ. ನೋಡ್ರಿ ಹೂನಾರ ಹಾಕಿ ಮಾಲಿ ಹಿಡ್ಕೋರಿ ಅಕಡೊಬ್ರು ಕನ್ನಡದ ಬಹುನಿರೀಕ್ಷಿತ ಚಿತ್ರ ಕೆಜಿಎಫ್ ಇಂದು ತೆರೆಕಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲೂ ಕೂಡ ಕೆಜಿಎಫ್ ನ ಹವಾ ಸಾಕಷ್ಟು ಜೋರಾಗಿರುವಂಥದ್ದು. ಸದ್ಯ ನಾವಿರೋದು ಹುಬ್ಬಳ್ಳಿಯ ಸುಧಾ ಚಿತ್ರಮಂದಿರದಲ್ಲಿ. ಒಂದು ಕಡೆಗೆ ಶಾರುಖ್ ಖಾನ್, ಬಾಲಿವುಡ್ ಬಾದ್ಶಾ ಅಂತ ಕರೆಸಿಕೊಳ್ತಕ್ಕಂತಹ ಶಾರುಖ್ ಖಾನ್ ನ 0 ಚಿತ್ರನೂ ಕೂಡ ಈ ಒಂದು ಅಪ್ಸರಾ ಥಿಯೇಟರ್ ಅಲ್ಲಿ ಬಿಡುಗಡೆ ಆಗಿರುವಂಥದ್ದು. ಅದೇ ರೀತಿಯಾಗಿ ಕನ್ನಡದ ಬಹುನಿರೀಕ್ಷಿತ ಕೆಜಿಎಫ್ ಚಿತ್ರವೂ ಕೂಡ ಇವತ್ತು ರಿಲೀಸ್ ಆಗ್ತಿರುವಂಥದ್ದು. ಎರಡಕ್ಕೂ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟಿರುವಂತಹ ಕನ್ನಡದ ಚಿತ್ರ ಒಂದು ಬಾಲಿವುಡ್ ಚಿತ್ರಕ್ಕೂ ಕೂಡ ಪೈಪೋಟಿ ನೀಡೋಕೆ ಸಜ್ಜಾಗಿದೆ ಅಂತಂದ್ರೆ ನಿಜಕ್ಕೂ ಇದು ಒಂದು ಕನ್ನಡದ ಚಿತ್ರರಂಗದಲ್ಲಿ ಒಂದು ಇತಿಹಾಸ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಸಾಕಷ್ಟು ಜನ ಚಿತ್ರಮಂದಿರದತ್ತ ಧಾವಿಸ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದಲೇ ಟಿಕೆಟ್ಗಾಗಿ ಸಾಕಷ್ಟು ಹರಸಾಹಸನ ಪಟ್ಟ ಟಿಕೆಟ್ ಅನ್ನ ಪಡೆದಿರುವಂಥದ್ದು. ಇವತ್ತಿನ 4 ಶೋನ ಟಿಕೆಟ್ಗಳಿತ್ತು, ಇವೆಲ್ಲವೂ ಕೂಡ ಬುಕ್ ಆಗಿರುವಂಥದ್ದು. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಯುವಕರು ಚಿತ್ರಮಂದಿರದ ಹತ್ರ ಬರ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಸಾಕಷ್ಟು ಜನ ಈ ಒಂದು
ಚಿತ್ರಮಂದಿರದಲ್ಲಿ ತಮ್ಮ ಸಂಭ್ರಮಾಚರಣೆಯನ್ನ ಮಾಡ್ತಿರುವಂತದ್ದು. ಅವರ ನೆಚ್ಚಿನ ನಾಯಕನಾದಂತಹ ಯಶ್ ಅವರ ಫೋಟೋ ಕಟೌಟ್ಗೆ ಏನೊಂದು ಹಾಲಿನ ಅಭಿಷೇಕ ಆಗಿರ್ಬೋದು, ಹೀಗೆ ತಮ್ಮ ವಿವಿಧ ರೀತಿಯಾದಂತಹ ಏನೊಂದು ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ನಂತರ ಅವರ ಅಭಿಮಾನಿಗಳು ಸಾಕಷ್ಟು ಜನ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ. ಹೇಗನ್ಸುತ್ತೆ ಚಿತ್ರ, ಹೇಗಿರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸರ್ ಹೇಗಿರ್ಬೋದಲ್ಲ ನೋಡಿ, ಪೂರ್ತಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತಾ ಇದೆ. ಹೊರಗಿನವರೆಲ್ಲ ನೋಡತ್ತಾರ, ನಾವು ನೋಡಿದ ಆಮೇಲೆ ಗೊತ್ತಾಗತ್ತೆ. ಹೀಗಾಗಿ ಏನು ಹೇಳೋದಿಲ್ಲ, ನೋಡಿದ ಹೊರ ಬಂದಿದ್ ಕೇಳ್ರಿ, ಅವಾಗ ಹೇಳ್ತಾರೆ ಎಲ್ಲರೂ. ಇನ್ನೊಂದ್ ಕಡೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅವರ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಟಕ್ಕರ್ ಕೊಡುತ್ತೆ ಅನ್ಸುತ್ತಾ ನಿಮ್ಗೆ? ಹೇಗೆ ಸರ್ ಇಲ್ಲಿ ಜೀರೋ ಅದಾರ, ಅಲ್ಲಿ ಹೀರೋ ಅದಾರ, ಪಕ್ಕ ಕೊಡುತ್ತೆ. ಪಕ್ಕ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ. ಆಲ್ರೆಡಿ ಅವ್ರಿಗೂ ಟುಕ್ ಚಲೋ ಆಗಿದೆ ಈಗ ಹೊರಗಿನವ್ರಿಗೆ. ಈಗಾಗಲೇ ನಾಡಿನಾದ್ಯಂತ ಸಿನಿಮಾ ತೆರೆಗೆ ಅಬ್ಬರಿಸಿದೆ. 400 ಸ್ಕ್ರೀನ್ಗಳಲ್ಲಿ ಈಗಾಗಲೇ ಸಿನಿಮಾ ತೆರೆ ಕಾಣ್ತಾ ಇದೆ. ಮಧ್ಯರಾತ್ರಿಯಿಂದಲೇ ತೆರೆಗಂಡಂತಹ ಸಿನಿಮಾಗೆ ಜನರು ಕೂಡ ಜೈ ಹೋ ಸಲಾಂ ರಾಕಿ ಭಾಯ್ ಅಂತ ತಮ್ಮ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಯಶ್ ಪುಟ್ಟಕಂದ ಪ್ರಪಂಚವನ್ನ ನೋಡಿತ್ತು. ಈಗ ತಮ್ಮ ಕನಸಿನ ಕೂಸು ಈ ಸಿನಿಮಾ ಯಶ್ಗೆ KGF ಸಿನಿಮಾ ಈಗಾಗಲೇ ಜಗತ್ತಿನಾದ್ಯಂತ ಬಿಡುಗಡೆಯಾಗಿ ತೆರೆ ಕಾಣ್ತಾ ಇದೆ. ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ.